ನಮಸ್ಕಾರ. ಇವತ್ತು ತಲಕಾಡು ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಕಾವೇರಿ ಅರಣ್ಯ ನಿಸರ್ಗಧಾಮ ತಲಕಾಡಿಗೆ ಬನ್ನಿ, ಒಳಗಡೆ ಹೋಗಿ ನೋಡೋಣ. ಅಲ್ಲಿ ಕಾವೇರಿ ನದಿ ತೀರ ಇದೆ, ಅದರ ಹತ್ರ ಅಂಗಡಿ ಮುಂಗಟ್ಟುಗಳಿದೆ. ಟೂರಿಸ್ಟ್ ಬರ್ತಾರಲ್ಲ ಅವರೆಲ್ಲ ಅಲ್ಲಿ ಸ್ನಾನ ಮಾಡ್ತಾರೆ, ಮತ್ತು ಅಲ್ಲಿ ಬಂದು ಎಲ್ಲ ಹೆಚ್ಚಿನ ಟೂರಿಸಮ್ ಬರ್ತಾರೆ. ಅದು ನೋಡೋಣ ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ಏನೇನಿದೆ ಅಂತ. ಸ್ನೇಹಿತರೆ, ಇದು ಕಾವೇರಿ ನಿಸರ್ಗಧಾಮ. ಇಲ್ಲಿ ಪ್ರವಾಸಿಗರ ದಂಡೆ ಅಂತ ಇಲ್ಲಿ ಸ್ನಾನ ಮಾಡೋಕ್ಕೆ, ನೀರಲ್ಲಿ ಆಟ ಆಡೋಕ್ಕೆ. ಇಲ್ಲಿ ದೇವಸ್ಥಾನ, ಗಂಗನ ಐತಿಹಾಸಿಕ ಸ್ಥಳ ದೇವಸ್ಥಾನ. ಈ ಕಾವೇರಿ ನದಿ ನೀರಿಗೆ ಬರ್ತಾರೆ. ಬನ್ನಿ ಸ್ನೇಹಿತರೆ, ನಿಸರ್ಗಧಾಮ ನೋಡೋಣ ಹೇಗಿದೆ ಅಂತ. ಫ್ರೆಂಡು ಎಷ್ಟು ವರ್ಷದಿಂದ ಮಾಡ್ತಿದೆ? 10 ವರ್ಷ ಆಯ್ತು. 10 ವರ್ಷದಿಂದ. ಪರವಾಗಿಲ್ವಾ ನಿಸರ್ಗಧಾಮದಲ್ಲಿ? ಪರವಾಗಿಲ್ಲ ಸರ್. ಹಾಂ, ಪರವಾಗಿಲ್ಲ. ಅದೇ ಆಯ್ತದ. ಪ್ರವಾಸಿಗರ ದಂಡು ಜಾಸ್ತಿ ಬರುತ್ತಾ? ರೋಡ್ ಮಾಡ್ತಾ ಕಳಿಸ ದಂಡ ಬರ್ತಾ ಇರ್ತಾರೆ. ರೋಡೇ ಮಾಡುತ್ತೆ, ಯಾವ ದಂಡ ಕರುತ್ತೀರಾ? ಹಾಂ, ಇಲ್ಲಿ ರೋಡಿನ ಸಮಸ್ಯೆ ಹೇಳ್ತಾರೆ. ಕಂಪ್ಲೇಂಟ್ ಮಾಡ್ತಾರೆ ಇಲ್ಲಿ. ನಾವು ಬ್ಲಾಗ್ ಮಾಡಕ್ ಬಂದಿದ್ದೀವಿ. ನೆಕ್ಸ್ಟ್ ಫಾರೆಸ್ಟ್ ರೆಡಿ ನಿಮ್ ಕೆಲಸ ಯಾಕೆ ರೆಡಿ ಅಂತಾನೆ ದುಡ್ಡು ಕಳ್ಸ್ಕೊಂಡ್ ಅಡ್ಡಿ ಬಂದು ಇನ್ನೊಬ್ಬ ಫಾರೆಸ್ಟ್ ಬರ್ತಾನೆ. ನಿಮ್ಗೆ ಯಾಕ್ರಿ ನಾ ರೆಡಿ ನೆಕ್ಸ್ಟ್ ನಾ ಇಲ್ವಾ ಅಂದ್ರೆ ಅಂತ ಅಂತ ನೆಟ್ಟೆ ಹೊರತು ಯಾವ ಅಭಿವೃದ್ಧಿನೂ ಇಲ್ಲ, ಏನೂ ಇಲ್ಲ. ಅಣ್ಣ, ಇದು ನಿಮ್ದ ಗಾಡಿ? ಲೋನ್ ಏನು ಮಾಡಿಸ್ಕೊತಾರೆ? ಲೋನ್ ಏನಿಲ್ಲ, ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಿಸರ್ಗಧಾಮದಲ್ಲಿ ಯಾವ ಅಂಗಡಿಗಳನ್ನ ಹಿಡ್ಕಂತ ಲೋನ್ ಏನಿಲ್ಲ. ಮಾಡಿಸ್ಕೊಂಡು ಇಲ್ಲಿ ಚುರುಮುರಿ ಅಂಗಡಿ ಇದೆ. ಎಷ್ಟಣ್ಣ ಜ್ಯೂಸು? ಹಾಂ, ಒಂದು ಬಾಟ್ಲಿಗೆ ಎಷ್ಟಿದು? ಸೋಡಾನ ಇದು? ಜಿಂಜರ್ ಮಾಡ್ತೀರಾ ಏನು ಇದು? ಹಾಂ, ಹಾಂ, ಹೆಂಗೆ ನಾಗಣ್ಣ ಅಲ್ಲಿ ಹೋಗಿರ್ಬೋದು ಮುಂದೆ. ಅಳ್ತಾನೆ ಪಾಪ, ಏನು ಮಾಡೋದು. ಬಾ ಗುರು, ಭರ್ಜರಿ ಊಟ ಮಾಡು. ಅನ್ನಪೂರ್ಣೇಶ್ವರಿ ಮೆಸ್. ಸ್ನೇಹಿತರೆ, ಇಲ್ಲಿ ಆಟ ಸಾಮಾನುಗಳಿದೆ. ಇಲ್ಲೊಂದು ಕಡೆ ನೋಡೋಣ. ಇದು ಹೋಟೆಲ್ಲು. ಇದು ಹೋಟೆಲ್ ಹರ್ಷ ಅಂತ. ಇದೊಂದು ಹೋಟ್ಲ್ ಇದೆ, ಅನ್ನಪೂರ್ಣೇಶ್ವರಿ ಫ್ಯಾಮಿಲಿ ರೆಸ್ಟೋರೆಂಟ್. ಇದು ಮಕ್ಕಳದು ಐಟಮ್ಸು, ಆಟ ಸಾಮಾನು. ಇಲ್ಲೊಂದಿದೆ ಜ್ಯೂಸ್ ಅಂಗಡಿ. ಇಲ್ಲಿ ಪಾನಿಪುರಿ ಅಂಗಡಿ ಐತೆ. ಇದು ಅಮೂಲ್ ಐಸ್ ಕ್ರೀಮ್. ಬನ್ನಿ ಸ್ನೇಹಿತರೆ, ಹಂಗೆ ಮುಂದಕ್ಕೆ ಹೋಗೋಣ. ಅಲ್ಲೊಂದು ತಳ್ಳಗಡೆ ಇದೆ, ಹಂಗೆ ಒಳಗೆ ಹೋಗೋಣ. ಇದು ನಿಸರ್ಗಧಾಮ. ಇದು ತಲಕಾಡು ನಿಸರ್ಗಧಾಮ. ಇದು ಈಗ ಸಂಜೆ ಆಯ್ತಾ ಬರ್ತೈತೆ. ಪ್ರವಾಸಿಗರ ಅಷ್ಟಾಗಿಲ್ಲ, ಕಡಿಮೆ ಆಗಿದೆ. ಬನ್ನಿ ಹೊಳೆ ನೋಡೋಣ.
ಇಲ್ಲೊಂದು ಟೆಂಟ್ ಇದೆ, ಬಟ್ಟೆ ಅಂಗಡಿ. ಹೊಳೆ ಪಕ್ಕದ ಸ್ನಾನ ಮಾಡಿದವ್ರು ಇಲ್ಲಿ ಬಟ್ಟೆ ತಗೋತಾರೆ. ಅಲ್ಲಿ ಬೋಟ್ ತೆಪ್ಪಗಳಿದೆ, ತೆಪ್ಪದ ಜೊತೆ ತೆಪ್ಪ ಇದೆ, ತೆಪ್ಪದಲ್ಲಿ ಆಟ ಆಡ್ತಾರೆ. ನೋಡೋಣ ಬನ್ನಿ. ಮತ್ತು ಕುದುರೆನೂ ಇದೆ. ಒಂದು ಕುದುರೆ ಒಂದು ರೌಂಡ್ ಹೊಡಿಯೋಕ್ಕೆ 100 ರೂಪಾಯಿನ ತಗೋತಾರೆ. ಮಕ್ಕಳು ದೊಡ್ಡವರು ಎಲ್ಲರೂ ಕೂತ್ಕೊಳ್ಬೋದು ಕುದುರೆ ಮೇಲೆ. ಇದೇ ಕಾವೇರಿ ಹೊಳೆ ನಿಸರ್ಗಧಾಮ ಅಂತ ಹತ್ರ ಇರೋದು. ಈ ಪ್ರವಾಸಿಗರ ದಂಡೆ ಬರುತ್ತೆ ಇಲ್ಲಿಗೆ. ಇಲ್ಲಿ ಆಟ ಆಡ್ತಾರೆ ಮಕ್ಕಳು ದೊಡ್ಡವರು ಎಲ್ಲ ಸ್ನಾನ ಮಾಡ್ತಾರೆ. ಇವಾಗ ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಈಜಾಡ್ತಾ ಇದ್ದಾರೆ. ಈ ಹೊಳೆಯಲ್ಲಿ ಈಜದೆ ಒಂದು ಚಂದ. ಪ್ರವಾಸಿಗರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ, ಈಜಾಡ್ತಾರೆ. ಎಲ್ಲ ಬೋಟ್ ತೆಪ್ಪ ಓಡಿಸೋರು ಇವರೆಲ್ಲ. ಸ್ನೇಹಿತರೆ ನೋಡಿ, ಇಲ್ಲಿ ಸುಮಾರು ತೆಪ್ಪಗಳಿದೆ. ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಎಷ್ಟು ಅಂತ. ಒಂದು ತೆಪ್ಪ ಒಂದು ರೌಂಡಿಗೆ. ಅಣ್ಣ ಎಷ್ಟು ಒಂದು ರೌಂಡು ಒಬ್ರಿಗೆ? 100 ರೂಪಾಯಿ. ಎಲ್ಲಿಂದ ಎಲ್ಲಿ ಗಂಟೆ ಕರ್ಕೊಯ್ತೀರಾ? ಹಾಂ, ಒಬ್ರಿಗೆ 100 ರೂಪಾಯಿ. ಸುಮಾರು ಎಷ್ಟಾವೆ ತೆಪ್ಪಗಳು? 40 ತೆಪ್ಪ ಐತೆ. ಇಲ್ಲ ಪ್ರವಾಸಿಗರು ಚೆನ್ನಾಗಿ ಬರ್ತಾರೆ, ಜಾಸ್ತಿ ಜನ. ಸಾಟರ್ಡೆ ಅಲ್ವಾ, ಬರ್ಬೇಕಲ್ವಾ? ರಜಾ ಏನಾಗಿದೆ ಈಗ? ಪೂರ್ತಿ ರಜಾ ಸಿಕ್ಬಿಡುದು, ವಾರ ಎಲ್ಲವ ಅದು ಸಿಕ್ತಾನ. ಇವತ್ತು ರಜಾ, ನಾಳೆ ಭಾನುವಾರ ರಜಾ, ಅಮಾವಾಸ್ಯೆ ಏನ್ ಬರಲ್ಲ. ಅದ್ರ ಬುಧವಾರ ಬೇಯಿಸ್ತಾರೆಲ್ಲ ಇದೇ ಸಿಕ್ಕುತ್ತದೆ. ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ರಿ ಇದು? ನಾನು 32 ವರ್ಷ ಆಯ್ತು. 32 ವರ್ಷ. ಅವಾಗಿಂದನು ತೆಪ್ಪ. ನಿಸರ್ಗಧಾಮದಲ್ಲೇ ಇದ್ದೀರಾ ನೀವು? ಸರಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮುಗಿಸ್ತಾ ಇದ್ದೀನಿ.